ಬಗ್ಗೆ ಒಂದು ಮಾತು ಹೇಳಿದ್ದಾರೆ, ಕಾಂಗ್ರೆಸ್ ನಾಯಕರ ಬಗ್ಗೆ ಮಾತನಾಡಬಾರ್ದು ಪ್ರತಾಪ್ ಸಿಂಹ ಪದ ಕೂಡ ಬಳಸಿದ್ದಾರೆ. ನಾವು ಅದನ್ನು ಬಳಸೋಕೆ ಇಷ್ಟ ಇಲ್ಲ, ಆ ಪದ ಕೂಡ ಬಳಸಿದ್ದಾರೆ. ಕೊಚ್ಚೆ ಕಲ್ಲಾಕಕ್ಕೆ ನನಗೆ ಇಷ್ಟ ಇಲ್ಲ. ನಾರ್ತಿರೋ ಕೊಚ್ಚೆಗೆ ಯಾವನಾರು ಇದು ತಿಳಿಗೇಡಿಗಳಷ್ಟೇ ಕಲ್ಲಾಕಕ್ಕೆ ಸಾಧ್ಯ. ನಾನೆಂತೂ ಆ ತಿಳಿಗೇಡಿ ಅಲ್ಲ, ಹಾಗಾಗಿ ನಾನು ಕೊಚ್ಚೆ ಕಲ್ಲಾಕಕ್ಕೆ ಹೋಗಲ್ಲ. ಸರಿ, ಅಪ್ಪನಿಗಾಗಿ ಕ್ಷೇತ್ರ ತ್ಯಾಗ ಮಾಡಿದ್ದಾರೆ, ಹಾಗಾಗಿ ಅವ್ರು ಕ್ಷೇತ್ರ ಕೊಡಬೇಕು ಅನ್ನೋದು ಮಾನದಂಡನ ಅಂತೇಳಿ ಟಿಕೆಟ್ ಕೊಡಲಿಕ್ಕೆ. ಅದು ನಂಗೆ ಗೊತ್ತಿಲ್ಲ. ನಂಗೆ ನೋಡಿ, ನನ್ನ ಎದುರುಗಡೆ ನಾನು ಯಾರನ್ನು ಎದುರಾಳಿ ಅಂತ ನಾನು ನೋಡ್ತಿಲ್ಲ. ನಾನು ಮೋದಿಜಿಯವರು ಕೊಟ್ಟಿರುವಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮೈಸೂರು ಜನಕ್ಕೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ನಾನು 2014ರಲ್ಲಿ ಗೆದ್ದಿದ್ದು ಮೋದಿಜಿ ಹೆಸರಲ್ಲಿ, 2019ರಲ್ಲಿ ಗೆದ್ದಿರೋದು ಮೋದಿಜಿ ಹೆಸರಲ್ಲಿ. ಈ ಎರಡೂ ಟರ್ಮಲ್ಲೂ ಕೂಡ 10 ವರ್ಷಗಳಿಂದ ಮೋದಿಜಿಯವರು ಏನೇನು ಯೋಜನೆ ಕೊಟ್ಟಿದ್ದಾರೆ ಅದನ್ನು ತಂದು ಅನುಷ್ಠಾನ ಮಾಡಿದ್ದೀನಿ. 2024ರಲ್ಲೂ ಕೂಡ ಮೋದಿಜಿಯವರ ಹೆಸರು ಹೇಳ್ಕೊಂಡೆ ನಾನು ಚುನಾವಣೆಗೆ ಹೋಗೋನು. ನನಗೆ ಇಲ್ಲಿ ಬೇರೆ ಎದುರಾಳಿ ನಾನು ನೋಡೋಕ್ಕೂ ಇಲ್ಲ. ಮೋದಿಜಿ ಹೆಸರು ಮುಂದೆ ಯಾವುದೂ ನಿಲ್ಲಲ್ಲ. ಅದು ಮೈಸೂರು ಕೊಡಗಿನ ಜನ 2 ಸರಿ ಉತ್ತರ ಕೊಟ್ಟಿದ್ರೆ 3ನೇ ಸರಿ ಅದೇ ಉತ್ತರ ಕೊಡ್ತಾರೆ. ಈಗ ಒಂದು ಕಡೆ ಕುಮಾರಸ್ವಾಮಿ ಅವರು ಬೆಂಬಲ ಕೇಳಿದ್ರೆ, ಮತ್ತೊಂದು ಕಡೆ JDS ಸಹ ಕ್ಷೇತ್ರಕ್ಕಾಗಿ ಪಟ್ಟಿದೆ ಅನ್ನೋದು ಕಾಂಗ್ರೆಸ್ ನಾಯಕರುಗಳೇ ಹೇಳ್ತಾ ಇರೋದು. ಕಾಂಗ್ರೆಸ್ನವ್ರಿಗೆ ಫಸ್ಟ್ ಅವ್ರ ಕ್ಯಾಂಡಿಡೇಟ್ ಯಾರು ಅಂತ ಘೋಷಣೆ ಮಾಡೋಕ್ಕೆ ಹೇಳಿ. ಊರಿನ ಉಸಾಬರಿ ಅವ್ರಿಗೆ ಯಾಕೆ? ಪಾಪ ಅವರು ಎಲ್ಲ ಮಂತ್ರಿಗಳು, ಯಾರ್ಯಾರು ಪ್ರಾಯ ಆಗಿರೋ ಮಂತ್ರಿಗಳೆಲ್ಲ ಇದ್ದಾರೆ. 10 ಜನ ಮಂತ್ರಿಗಳನ್ನ ಇಳಿಸ್ತೀರಿ ಅಂತ ಮಂತ್ರಿಗಳೆಲ್ಲ ಚಳಿ ಜ್ವರ ಬಂದು ಕೂತ್ಕೊಂಡಿದ್ದಾರೆ. ಅವ್ರಿಗೆ ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲ. ಅವ್ರ ಪರಿಸ್ಥಿತಿ ನೋಡಿ, 136 ಸೀಟ್ ಗೆದ್ಬಿಟ್ಟಿದ್ದೀವಿ ಅಂತ ಹೇಳಿ ತಮಟೆ ಹೊಡಿತಾ ಇದ್ದಾರೆ. ಆದರೆ ಅವ್ರಿಗೆ ಕ್ಯಾಂಡಿಡೇಟ್ಸ್ ಇಲ್ಲ. ಅವ್ರು ಯಾರು ಕ್ಯಾಂಡಿಡೇಟ್ಸ್ ಹಂಗಾರೆ? ಮೈಸೂರಿಗೆ ಯಾರು ಅವ್ರ ಕ್ಯಾಂಡಿಡೇಟು? ಚಾಮರಾಜನಗರಕ್ಕೆ ಅವ್ರ ಕ್ಯಾಂಡಿಡೇಟ್ ಯಾರು? ಮಂಡ್ಯಕ್ಕೆ ಅವ್ರ ಕ್ಯಾಂಡಿಡೇಟ್ ಯಾರು? ಯಾರು ಕ್ಯಾಂಡಿಡೇಟೇ ಇಲ್ಲ. ಮಂತ್ರಿಗಳನ್ನು ನಿಲ್ಲಿಸಬೇಕಾದಂಥ ದೈನೈಶ್ಯ ಸ್ಥಿತಿ ಬಂದೋಗಿದೆ. ಮಂತ್ರಿಗಳಿಗೆ ಪಾಪ ಅಲ್ಲಿ ನಿಂತರೆ ಈ ಕಡೆ ಮಂತ್ರಿ ಸ್ಥಾನವನ್ನು ಕಳ್ಕೋಬೇಕು. ಚುನಾವಣೆಯಲ್ಲೂ ಕೂಡ ಮೋದಿಜಿಯವರ ಅಲೆನಲ್ಲಿ ಕೊಚ್ಚೋಗ್ತೀವಿ, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಇಂಥ ಪರಿಸ್ಥಿತಿ ಬಂದೋಗುತ್ತೆ ಅಂತ ಅವರು ಕೂಡ ಆತಂಕದಲ್ಲಿದ್ದಾರೆ. ಫಸ್ಟು ಅವರ ಆತಂಕನ ನಿವಾರಣೆ ಮಾಡಿ ನಿಮ್ಮ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿ. BJP JDS ಮಧ್ಯದಲ್ಲಿ ಯಾವ ಗೊಂದಲ ಇಲ್ಲ. ಮೈಸೂರಿಗೆ ಎಲ್ಲರ ಬೆಂಬಲನೂ ಕೂಡ 2 ಟರ್ಮಲ್ಲೂ ಕೂಡ ನಾವು ಒಳ್ಳೆ ಕೆಲಸ ಮಾಡಿರೋದ್ರಿಂದ ಎಲ್ಲರ ಆಶೀರ್ವಾದ, ನಮ್ಮ BJP ಕಾರ್ಯಕರ್ತರ ನಾಯಕರ ಎಲ್ಲರ ಆಶೀರ್ವಾದ ನನಗಿದೆ.